ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎರಡನೇ ಜ್ವರದಿಂದ ಹುಳಗಳು ಎದ್ದು ಮೊದಲನೇ ದಿವಸ. ಯಾವುದೇ ಜ್ವರದಿಂದ ಆಗಲಿ ನಾವು 95% ಹುಳುಗಳು ಜ್ವರದಿಂದ ರಿಸೀವ್ ಆದ ತಕ್ಷಣ ನಾವು ಸೊಪ್ಪನ್ನು ಕೊಡಬೇಕು. ಈಗ ನೀವು ನೋಡ್ತಾ ಇದ್ದೀರಾ, ಸುಮಾರು 98% ಆಲ್ರೆಡಿ ಜ್ವರದಿಂದ ಎದ್ದಿದ್ದಾವೆ. 1 or 2% ಅಷ್ಟೇ ಜ್ವರದಲ್ಲಿ ಇರ್ಬೋದು. ಅದರಿಂದ ನಾವು ಒಂದು 5% ಹುಳುಗೋಸ್ಕರ ಇನ್ನು 95% ಹುಳುಗಳನ್ನು ಉಪವಾಸ ಇರೋದಕ್ಕೆ ಬಿಡಬಾರ್ದು. ಅದಂತೂ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದು ಮತ್ತು ಶೈತ್ಯಾಂಶ ಕಡಿಮೆ ಇರೋದ್ರಿಂದ ಖಂಡಿತ ವಿಳಂಬ ಮಾಡಬಾರ್ದು. ನಾವು ಸೊಪ್ಪನ್ನು ಬೇಗ ಹಾಕಬೇಕು. ಎರಡನೇ ಜ್ವರಕ್ಕೆ ಸುಮಾರು 24ರಿಂದ 30-36 ಗಂಟೆವರೆಗೂ ಜ್ವರದಲ್ಲಿರ್ತವೆ. ಆ ಟೈಮಲ್ಲಿ ಉಪವಾಸ ಇರೋದ್ರಿಂದ ನಾವು ಬೇಗನೆ ಸೊಪ್ಪನ್ನು ಹಾಕೋದ್ರಲ್ಲಿ ವಿಳಂಬ ಮಾಡಬಾರ್ದು. ಬೇಗ ಸೊಪ್ಪನ್ನು ನಾವು ಹಾಕಬೇಕಾಗುತ್ತೆ. ನಾವು ಸುಮಾರು 300 ಮೊಟ್ಟೆ ಹುಳುಗಳನ್ನು 32 ತಟ್ಟೆಗಳಲ್ಲಿ ಹುಳುಗಳನ್ನು ಇಟ್ಟಿದ್ದೀವಿ. ನಿಮಗೆ ಎಲ್ಲ ಹುಳುಗಳನ್ನು ಸಹ ತೋರಿಸ್ತಾ ಇದ್ದೀನಿ. ಎಲ್ಲ ತಟ್ಟೆಗಳಲ್ಲೂ ಸಹ ತುಂಬ ಚೆನ್ನಾಗಿ ಜ್ವರಕ್ಕೆ ಹೋಗಿ ಜ್ವರದಿಂದ ಹುಳುಗಳು ಎದ್ದಿದ್ದಾವೆ. ಎಲ್ಲ ತಟ್ಟೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವುಗಳಿಗೆ ನಾವು ಮೊದಲು ವಿಜೇತವನ್ನು ಕೊಡುವಿ, ಅನಂತರ ನಾವು ಹುಳುಗಳಿಗೆ ಸೊಪ್ಪನ್ನು ಹಾಕ್ತೀವಿ. ವಿಜೇತ ಅಥವಾ ಅಂಕುಶು ಯಾವುದೇ ಒಂದು ಪೌಡರನ್ನು ಹಾಕಿ ಹುಳುಗಳಿಗೆ ನಾವು ಸೊಪ್ಪನ್ನು ಹಾಕಬೇಕಾಗುತ್ತೆ. ಜ್ವರದಿಂದ ಎದ್ದು ಮೊದಲಿಗೆ ಸಹ ಹುಳುಗಳಿಗೆ ಪೌಡರನ್ನು ಕೊಡವಿ ಸೊಪ್ಪು ಹಾಕ್ಬೋದು, ಅಥವಾ ಒಂದು ಮೇವು ಅಥವಾ 2 ಸೊಪ್ಪನ್ನು ಕೊಟ್ಟಾದ್ಮೇಲೂ ಸಹ ನಾವು ಪೌಡರನ್ನು ಕೊಡಬಹುದು. ಬೇಸಿಗೆ ಕಾಲದಲ್ಲಿ ಒಂದು ಸೊಪ್ಪು ಕೊಟ್ಟು ನಾವು ಕೊಡ್ತಕ್ಕಂಥದ್ದೇ ತುಂಬ ಸೂಕ್ತ. ನಮ್ಮ ಚಾಕಿ ಮನೆಯಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶ ಸರಿಯಾದ ಪ್ರಮಾಣದಲ್ಲಿ ಇರೋದರಿಂದ ನಾನು ಜ್ವರದಿಂದ ಎದ್ದ ತಕ್ಷಣವೇ ಹುಳುಗಳಿಗೆ ಪೌಡರನ್ನು ಕೊಡವಿ ಸೊಪ್ಪನ್ನು ಹಾಕ್ತೀನಿ. ಉಷ್ಣಾಂಶ ಜಾಸ್ತಿ ಇದ್ದು ಶೈತ್ಯಾಂಶ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಮೇವನ್ನು ಹಾಕಿ ನಂತರ ಸೊಪ್ಪನ್ನು ಕೊಡ್ತಕ್ಕಂಥದ್ದೇ ಒಳ್ಳೆಯದು. ವಿಜೇತವನ್ನು ಅತಿ ದಟ್ಟಾಗಿ ಕೊಡಬಾರ್ದು. ಒಂದು ಕಡೆ ಒಂದೇ ಸಮಾನಾಂತರವಾಗಿ ಎಲ್ಲ ಕಡೆಯೂ ಸಹ ನಾವು ಕೊಡಬೇಕು. ಸೊಳ್ಳೆ ಪರದವನ್ನು ಯೂಸ್ ಮಾಡಿ ನಾವು ಸುಣ್ಣ ಮತ್ತು ಪೌಡರನ್ನು ಕೊಡೋದಕ್ಕೆ ಸೊಳ್ಳೆ ಪರದದಿಂದ ಉಪಯೋಗಿಸ್ತೀವಿ. ಬೇರೆಯವರೆಲ್ಲ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಈಗ ರೇಷ್ಮೆ ಹುಳ ಅಂತ ಹೇಳಿದ್ರೆ ನಾವು ಒಂದು ಪದ್ಧತಿಯನ್ನು ಅಳವಡಿಸಿ ನಾವು ಬೆಳೆಗಳನ್ನು ಮಾಡ್ತಾಯಿದ್ರೆ ಭಾಳಷ್ಟು ಜನ ಬೇರೆ ರೀತಿಯಲ್ಲಿ ಸಹ ಬೆಳೆಗಳನ್ನು ಮಾಡ್ತಾರೆ. ಭಾಳಷ್ಟು ಜನ ಬೇರೆ ರೀತಿಯಲ್ಲಿ ಸಕ್ಸಸ್ ಆಗಿರ್ತಕ್ಕಂಥವ್ರು ಸಹ ತುಂಬ ಜನ ಇದ್ದಾರೆ. ಆದ್ದರಿಂದ ನಾವು ಯಾವ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತೀವಿ, ಯಾವುದು ನಮಗೆ ಉತ್ತಮವಾದ ಒಂದು ರಿಸಲ್ಟ್ ಸಿಕ್ಕಿರುತ್ತೆ ಆ ಪದ್ಧತಿಯನ್ನು ಅಳವಡಿಸಿಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ನಾನು ಹೇಳ್ತಕ್ಕಂಥದ್ದು ನಾನು ಏನು 22 ವರ್ಷದಿಂದ ಮಾಡಿರ್ತಕ್ಕಂಥ ಒಂದು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನಾವು ಸಹ ಬೆಳೆಯನ್ನು ಪ್ರಪ್ರಥಮವಾಗಿ ಮಾಡುವಂಥ ಸಂದರ್ಭದಲ್ಲಿ ಬೆಳೆಗಳನ್ನು ಫೇಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಸಹ ಸಹಜ. ಆದರೆ ಇತ್ತೀಚಿನ ಒಂದು ಅನುಭವವನ್ನು ಪಡೆದಾದ ಮೇಲೆ ಆ ರೀತಿ ಬೆಳೆಗಳು ಫೇಲ್ ಆಗ್ತಕ್ಕಂಥದ್ದು ತುಂಬಾ ಕಡಿಮೆ. ಆದರೆ ವಾತಾವರಣದ ಮೇಲೆ ಡಿಪೆಂಡಾಗಿ ಬೆಳೆಯನ್ನು ಬೆಳೆಯೋದ್ರಿಂದ ವಾತಾವರಣದ ಏರುಪೇರಿಂದ ಏನಾದರೂ ಸ್ವಲ್ಪ ತೊಂದರೆಗಳು ಆಗ್ಬೋದು. ಆದ್ರೂ ಸಹ ಅಷ್ಟಾಗಿ ನಾವು ತೊಂದರೆ ಆಗೋದಕ್ಕೆ ಬಿಡಲ್ಲ. ಯಾಕೆ ಅಂತೇಳಿದ್ರೆ ಯಾವ ಸಮಯಕ್ಕೆ ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಆ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಅಷ್ಟಾಗಿ ನಮಗೆ ನಷ್ಟಗಳು ಕಡಿಮೆ. ಬಹಳಷ್ಟು ಜನ ರೈತರು ಏನು ಮಾಡ್ತೀರಪ್ಪ ಅಂತೇಳಿದ್ರೆ ಚಾಕಿ ಸೆಂಟ್ರ್ನಿಂದ ಹುಳುಗಳನ್ನು ತಂದ ತಕ್ಷಣ ಬೆಡ್ ಸಮೇತವಾಗಿ ಸ್ಟಾಂಡ್ಗಳ ಮೇಲೆ ಹಾಕಿ ಸೊಪ್ಪನ್ನು ಕೊಡ್ತಾ ಹೋಗ್ತೀರಾ ಕೆಲವರು. ಆದರೆ ನಾವು ಆ ರೀತಿ ಮಾಡಲ್ಲ. ನಾವು ತಟ್ಟೆಗಳಿಗೆ ಈ ರೀತಿಯ ನೈಲಾನ್ ಬಲೆಗಳನ್ನು ಹಾಕಿ ಈ ಬಲೆಗಳ ಮೇಲೆ ಸೊಪ್ಪನ್ನು ಕೊಟ್ಟು ಈ ಸೊಪ್ಪಿನ ಮೇಲೆ ಬಂದಂಥ ಹುಳುಗಳನ್ನು ನಾವು ಸ್ಟಾಂಡ್ಗಳ ಮೇಲೆ ನಾವು ಹರಡ್ತೀವಿ. 1 or 2% ಹುಳುಗಳು ಏನಾದ್ರೂ ಸಹ ಜ್ವರದಲ್ಲಿ ಇದ್ದರೆ ಅವನ್ನ ಬಿಟ್ಟರೆ ತುಂಬ ಒಳ್ಳೆಯದು. ಯಾಕೆ ಅಂತೇಳಿದ್ರೆ ಬೆಡ್ ಬೆರಕೆ ನಾವು ಹಾಕಿದಾಗ ಏನಾಗುತ್ತೆ ಅಂತೇಳಿದ್ರೆ ಹಿಂದೆ ಮುಂದೆ ಆಗಿರ್ತಕ್ಕಂಥ ಹುಳುಗಳು ಸಹ ಬೆಡ್ ಮುಖಾಂತರ ಬಂದು ನಿಮಗೆ ಜ್ವರಕ್ಕೆ ಒಂದೇ ಸರಿ ಸೆಟ್ ಆಗದೆ ಇರತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ತುಂಬ ನಿಮಗೆ ಕೊನೆಗಂಟ ಕಾಡ್ತಾ ಹೋಗುತ್ತೆ. ಈ ರೀತಿ ಬಲೆ ಒಂದು ಮೇವು ಅಥವಾ 2 ಮೇವು ಹಾಕಿ ಎತ್ಕೊಳ್ಳೋದ್ರಿಂದ ತುಂಬಾ ಅನುಕೂಲಗಳಿದೆ. ಬೆಡ್ ಏನಾದರೂ ಈ ಕಡೆ ಮಳೆಗಾಲದಲ್ಲಿ ಸಮಯದಲ್ಲಿ ಬೂಸ್ಟ್ ಬಂದಿರೋ ರೀತಿ ಇದ್ದರೆ ಆ ವೇಸ್ಟ್ ಬೆಡ್ಡನ್ನು ಕೆಳಗಡೆ ಬಿಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಈ ರೀತಿ ಎಲ್ಲರೂ ಸಹ ನಟ್ಟನ್ನು ಬಳಸಿ ಹುಳುಗಳನ್ನು ತೆಗೆದುಕೊಂಡು
ನೀವು ದೊಡ್ಡ ಸ್ಟ್ಯಾಂಡ್ಗಳಿಗೆ ಹಾಕ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಈ ರೀತಿ ಎಲ್ಲರೂ ಸಹ ಒಂದು ಬದಲಾವಣೆಯನ್ನು ಮಾಡ್ಕೊಳ್ರಿ. ಈ ರೀತಿಯ ಬಲೆಗಳು ನಿಮಗೆ ರಾಮನಗರದಲ್ಲಿ ಸಿಗುತ್ತೆ. ಚಾಕಿ ಬಲೆಗಳಂತ ಹೇಳಿದ್ರೆ ನಿಮಗೆ ಕೊಡ್ತಾರೆ. ಈ ರೀತಿ ಬಲೆಗಳನ್ನು ಎಲ್ಲರೂ ಸಹ ಬಳಸಿರಿ. ನಾವು ಒಂದು ಮೇವನ್ನು ಎದ್ದ ತಕ್ಷಣ ಹದವಾದ ಎಲೆಗಳನ್ನು ತಂದು ಒಂದು ಮೇವನ್ನು ಎಲೆಗಳನ್ನೇ ಹಾಕ್ತೀವಿ ಬಲೆ ಮೇಲೆ. ಅದ ನಂತರ ಎರಡನೇ ಮೇವೇನಾದರೂ ಕೊಡಬೇಕಂತೇಳಿದ್ರೆ ಒಂದು 10 ಎಲೆವರೆಗೂ ಕಟ್ ಮಾಡ್ಕೊಂಬಂದು ಎಲೆಗಳನ್ನು ಕೊನೆಗಳನ್ನು ಕೊಡ್ತಾ ಹೋಗ್ತೀವಿ. ಈ ರೀತಿಯ ಬಲೆಗಳನ್ನು ಹಾಕಿ ಒಂದು ಫೀಡಿಂಗ್ ಒಂದು ಸೊಪ್ಪನ್ನು ಕೊಟ್ಟು ನೋಡಿ, ಪೂರ್ಣ ಪ್ರಮಾಣದಲ್ಲಿ ಹುಳುಗಳು ಎದ್ದಿದ್ದಾವೆ ಅಂತೇಳಿದ್ರೆ ಆ ಬಲೆಯನ್ನು ಹಿಡಿದು ದೊಡ್ಡ ಸ್ಟ್ಯಾಂಡುಗಳಿಗೆ ಬದಲಾವಣೆ ಮಾಡಿ, ದೊಡ್ಡ ಮನೆಗಳಿಗೆ ರೇಷ್ಮೆ ಸಾಕಾಣಿಕೆ ಮನೆಗೆ. ಒಂದು ವೇಳೆ ಇನ್ನೂ ಸ್ವಲ್ಪ ಒಂದು ಕಾಲು ಭಾಗ ಹುಳುಗಳು ಎದ್ದಿಲ್ಲ, ಬಲೆ ಮೇಲೆ ಬಂದಿಲ್ಲ ಅಂತೇಳಿದ್ರೆ ಇನ್ನೂ ಒಂದು ಫೀಡಿಂಗು, ಇನ್ನೂ ಒಂದು ಸೊಪ್ಪನ್ನು ಕೊಟ್ಟು ಅನಂತರ ರೇಷ್ಮೆ ಹುಳು ಸಾಕಾಣಿಕಾ ಮನೆಗಳಿಗೆ ನೀವು ಹಾಕ್ಬೋದು. ಈ ರೀತಿ ಬಲೆಗಳನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಬೆಡ್ಡನ್ನು ನೀವು ಯಾವುದೇ ಕಾರಣಕ್ಕೆ ಅದೇ ಬೆಡ್ಡನ್ನು ಹಾಕಬೇಡ್ರಿ. ಜೊತೆಗೆ ಈ ರೀತಿ ಒಂದು ತಟ್ಟೆಗಳು ಇಲ್ಲದೆ ಇರತಕ್ಕಂಥವರು ನೇರವಾಗಿ ಬೆಡ್ಡು ಸಮೇತ ದೊಡ್ಡ ಮನೆಯಲ್ಲಿ ಸ್ಟ್ಯಾಂಡ್ಗಳ ಮೇಲೆ ಹಾಕ್ತೀರಾ. ಈ ರೀತಿ ತಟ್ಟೆಗಳನ್ನು ಎಲ್ಲರೂ ಸಹ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದನೇ ಜ್ವರ ಆಗಿರಲಿ ಅಥವಾ ಎರಡನೇ ಜ್ವರ, ಮೂರನೇ ಜ್ವರ, ನಾಲ್ಕನೇ ಜ್ವರ, ಯಾವುದೇ ಜ್ವರದಿಂದ ಎದ್ದ ನಂತರ ಮೊದಲನೇ ಸೊಪ್ಪನ್ನು ನಾವು ಒಂದು ಮೇವು ಅಥವಾ 2 ಮೇವನ್ನು ತುಂಬ ಎಳಸಾಗಿರ್ತಕ್ಕಂಥ ಅಂದರೆ ಎಳೆಯ ಸೊಪ್ಪನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಾವು ಬಲಿಕೆ ಸೊಪ್ಪನ್ನು ಮೊದಲನೇ ದಿವಸ ಯಾವುದೇ ಕಾರಣಕ್ಕೆ ಕೊಡಬಾರ್ದು. ಎಳೆ ಸೊಪ್ಪನ್ನು ಕೊಟ್ಟರೆ ಹಿಂಗೆ ತುಂಬ ಚೆನ್ನಾಗಿ ಹುಳುಗಳು ತುಂಬ ಡೆವಲಪ್ ಆಗ್ತವೆ. ಇದಾಗಿತ್ತು ಸ್ನೇಹಿತರೆ, 2ನೇ ಜ್ವರ ಎದ್ದ ನಂತರ 8ನೇ ದಿವಸದ ಕೆಲಸ ಕಾರ್ಯಗಳು ಈ ರೀತಿಯಾಗಿ ನಾವು ಮಾಡಿದ್ವಿ. 2ನೇ ಜ್ವರದಿಂದ ಎದ್ದಂಥ ಹುಳುಗಳಿಗೆ ಪೌಡರನ್ನು ಕೊಡ್ವಿ, ಬಲೆಯನ್ನು ಹಾಕಿ ಅದರ ಮೇಲೆ ಸೊಪ್ಪನ್ನು ಹಾಕಿರ್ತಕ್ಕಂಥದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ 9ನೇ ದಿವಸದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.